ನಮ್ಮ ದೇಶದಲ್ಲಿ ವಕ್ಫ್ ನಮ್ಮ ಜೀವನ್ಮರಣದ ಹೋರಾಟ ಆಗಿದೆ. ನಮ್ಮ ರೈತರಿಗೆ ನೋಟಿಸ್ ಹೋಗ್ತಾ ಇದ್ದಾರೆ, ಮಠ ಮಂದಿರಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಪುರಾತನವಾದಂಥ ದೇವಸ್ಥಾನಗಳು, ಪುರಾತನವಾದಂಥ ಮಠಗಳು ಇವತ್ತು ವಕ್ಫ್ ಅನ್ನುವಂಥ ಹೆಸರಲ್ಲಿ ಬರ್ತಾ ಇದೆ. ಪಾನಿ ಚೇಂಜ್ ಆಗ್ತಾ ಇದೆ, ಲ್ಯಾಂಡ್ ರೆಕಾರ್ಡ್ ಚೇಂಜ್ ಆಗ್ತಾ ಇದೆ. ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಹಿಂದೆ ಕಾಂಗ್ರೆಸ್ ಅವರು ಮಾಡಿದಂಥ ದೊಡ್ಡ ತಪ್ಪುಗಳು ಇವತ್ತು ನಮ್ಮ ತಲೆ ಮೇಲೆ ತೂಗುಗತಿಯಾಗಿ ಬಂದಿದೆ. ಈ ಹೋರಾಟ ಮುಂದುವರಿಯುತ್ತೆ. 1954 ಮೊದಲ ಯೋಚನೆ ವಕ್ಫ್ ಅಂತ ಬಂದಿದ್ದು. 95ರಲ್ಲಿ ಕಾನೂನಿಗೆ ಅಮೆಂಡ್ಮೆಂಟ್ ತಂದು ಯಾರೇ ಜಮೀನನ್ನು ವಕ್ಫ್ ಅಂತ ಕ್ಲೈಮ್ ಮಾಡ್ಬೋದು ಮತ್ತು ಸಿವಿಲ್ ಕೋರ್ಟ್ಗೆ ಹೋಗಂಗಿಲ್ಲ, ಕೇವಲ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕನ್ನುವಂಥದ್ದನ್ನು ಮಾಡಿದರು. ಬಹಳ ದೊಡ್ಡ ತಪ್ಪು ಇದಾಗಿದೆ. ಯಾಕಂದರೆ ನಾವು ಯಾವುದೇ ಕೇಸ್ಗಳಿಗೆ ಸಿವಿಲ್ ಕೋರ್ಟ್ಗಳಿಗೆ ಹೋಗ್ತೀವಿ, DC, AC. ಹೈಕೋರ್ಟು, ಸುಪ್ರೀಂ ಕೋರ್ಟ್ಗೆ. ಇವತ್ತು ನಮ್ಮ ಜಮೀನನ್ನು ಅವರು ಕಸ್ಕೊಂಡ್ರೆ ನಾವು ಬರೀ ವಕ್ಫ್ ಟ್ರಿಬ್ಯುನಲ್ಗೆ ಮುಸಲ್ಮಾನರೇ 100% ಇರುವಂಥವರ ಮುಂದೆ ಕೈಕೊಟ್ಟ ಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಜಮೀರ್ ಖಾನ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೊಸ ಜಮೀನಿಗೆ ಕೂಡ ವಕ್ಫ್ ಅನ್ನುವಂಥ ಬೋರ್ಡನ್ನು ಹಾಕ್ತಾ ಇದ್ದಾರೆ. ಪಾನಿ ಚೇಂಜ್ ಆಗ್ತಾ ಇದೆ, ಮಠಗಳ ಪಾನಿ ಚೇಂಜ್ ಆಗ್ತಿದೆ, ದೇವಸ್ಥಾನದ ಪಾನಿ ಚೇಂಜ್ ಆಗ್ತಿದೆ. ಪ್ರತಿಯೊಂದನ್ನು ವಕ್ಫ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಇದಕ್ಕೆ ನಾವು ಬಿಡಲ್ಲ. ಇದು ದೇಶದಲ್ಲಿ ಹಿಂದೂಗಳ ವಿರುದ್ಧ ನಡೀತಾ ಇರುವಂಥ, ಕ್ರಿಶ್ಚಿಯನ್ರ ವಿರುದ್ಧ ನಡೀತಾ ಇರುವಂಥ, ಬೇರೆ ಜಾತಿಯವರ ವಿರುದ್ಧ ನಡೀತಾ ಇರುವಂಥ ಒಂದು ಷಡ್ಯಂತ್ರ. ಹೇಗೆ ಲವ್ ಜಿಹಾದ್ ಇತ್ತು ಅದೇ ರೀತಿ ಲ್ಯಾಂಡ್ ಜಿಹಾದ್, ಹೇಗೆ ಭಯೋತ್ಪಾದಕತೆ ಇತ್ತು ಅದೇ ರೀತಿ ಒಂದು ಭೂಮಿ ಭಯೋತ್ಪಾದಕತೆ ಇಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೆ ಇದಕ್ಕೆ ನಾವು ಒಪ್ಪೋದಿಲ್ಲ ಮತ್ತು ಕೇಂದ್ರದಲ್ಲೂ ಇದನ್ನು ಕಾನೂನು ತರುವಂಥ ಒಂದು ಸ್ಥಿತಿಯಲ್ಲಿದ್ವಿ. ಅದಕ್ಕಾಗಿ ಎಲ್ಲರ ಸಹಮತ ಕೊಡಬೇಕಾಗುತ್ತೆ. ಬೇರೆ ಪಕ್ಷದ ಸಂಸದರಿಗೂ ನಾನು ಆಗ್ರಹ ಮಾಡ್ತೀನಿ, ವಕ್ಫ್ ಕಾಯ್ದೆ ಕೇಂದ್ರದಲ್ಲಿ ಬಂದಾಗ, ಪಾರ್ಲಿಮೆಂಟ್ರಲ್ಲಿ ಬಂದಾಗ ರೈತರ ಹಿತದೃಷ್ಟಿಯಿಂದ, ದೇವಸ್ಥಾನದ ಹಿತದೃಷ್ಟಿಯಿಂದ, ನಮ್ಮ ಮಠಗಳ ಹಿತದೃಷ್ಟಿಯಿಂದ ನೀವು ಇದಕ್ಕೆ ಬೆಂಬಲವನ್ನು ಕೊಡಬೇಕು. ಯಾವುದೇ ಪಕ್ಷ ರಾಜಕಾರಣ ಇದರಲ್ಲಿ ಮಾಡೋಕ್ಕೆ ಹೋಗಬೇಡಿ ಅಂತ ಆಗ್ರಹ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂಥ ನೋಟಿಸ್ ವಾಪಸ್ ಪಡಿಬೇಕು. ಲ್ಯಾಂಡ್ ರೆಕಾರ್ಡಲ್ಲಿ ತಿದ್ದುಪಡಿ ಆಗಬೇಕು. ರೈತರ ಹೆಸರು, ಮಠದ ಹೆಸರು, ಮಂದಿರದ ಹೆಸರು ವಾಪಸ್ ಬರಬೇಕು. 1975ರ ನಂತರ ಕೊಟ್ಟಂಥ ಗಜೆಟ್ ನೋಟಿಫಿಕೇಶನ್ ಎಲ್ಲವೂ ಕೂಡ ರದ್ದಾಗಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮ ಹೋರಾಟ ಮುಂದುವರಿಯುತ್ತೆ, ನಿರಂತರ ಮುಂದುವರಿಯುತ್ತೆ. ಮೇಡಮ್, ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರು ಪರವಾಗಿ ಅವರು ಹೋರಾಟ ನಡೆಸ್ತಾರೆ. ಈಗ ನಮ್ಮ ರಾಜ್ಯದಲ್ಲಿರುವಂಥದ್ದು ಪ್ರಮಾಣವಾರ ನೋಡ್ಬೇಕಂದ್ರೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಿಂದೂಗಳ ಪರವಾಗಿ ಬಿಜೆಪಿ ಸರ್ಕಾರ ಯಾವುದೇ ರೀತಿಯಾಗಿರುವಂಥ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರು ಕೂಡ ಅವುಗಳನ್ನು ಹಿಂಪಡೆಯುವಂಥ ಕೆಲಸ ಮಾಡೋದಿಲ್ಲ. ಯಾಕೆ ಮೇಡಮ್ ನಾವು ಈಗಷ್ಟೇ ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಇದರಲ್ಲಿ ಪ್ರಮಾದ ಆಗಿದೆ. ಸುಮಾರು 38 ಲಕ್ಷ ಎಕರೆ ಜಮೀನು ವಕ್ಫ ಇದಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಗೊತ್ತಾದ ತಕ್ಷಣ ನಾನು ಮಂತ್ರಿ ಅನ್ನೋದನ್ನು ಕೂಡ ಬಿಟ್ಟು ಹೋರಾಟವನ್ನು ನಾವು ಶುರು ಮಾಡಿದ್ದೀವಿ. ಎಲ್ಲ ಕಡೆ ಹೋರಾಟ ನಡೀತಿದೆ. ಇದು ದೇಶದಾದ್ಯಂತ ಹಬ್ಬಿದೆ. ಯಾವತ್ತು ನಾವು ಬಿಜಾಪುರದಿಂದ ಹೋರಾಟ ಶುರು ಮಾಡಿದ್ವಿ, ದೇಶದಾದ್ಯಂತ ಸುದ್ದಿ ಆಯಿತು ಮತ್ತು ಎಲ್ಲ ಕಡೆ ಹಬ್ಬಿದೆ. ಅದಕ್ಕೆ ಜನಜಾಗೃತಿ ಆಗ್ತಾ ಇದ್ದಾರೆ. ಜನ ಲ್ಯಾಂಡ್ ರೆಕಾರ್ಡನ್ನು ಚೆಕ್ ಮಾಡ್ತಿದ್ದೇವೆ. ಇಷ್ಟು ದಿನ ನಾವು ಲ್ಯಾಂಡ್ ರೆಕಾರ್ಡಿಗೆ ಹೋಗ್ತಿರ್ಲಿಲ್ಲ. ಯಾರಾದರೂ ಸಾಲ ಕೇಳೋಕ್ಕೆ ಹೋಗೋದಾದ್ರೆ ಬ್ಯಾಂಕಲ್ಲಿ ಇಡೋದಕ್ಕೆ ಲ್ಯಾಂಡ್ ರೆಕಾರ್ಡ್ ತೆಗಿತಾ ಇದ್ರು, ಇಲ್ಲಾಂದ್ರೆ ಯಾರು ಲ್ಯಾಂಡ್ ರೆಕಾರ್ಡೇ ತೆಗಿತಾ ಇರಲಿಲ್ಲ. ಮೊದಲು ಗೊತ್ತಾಗಿದೆ. ಇದನ್ನು ಸರಿ ಮಾಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದೇ ಬರುತ್ತೆ. ಈ ಎಲ್ಲ ಲ್ಯಾಂಡ್ ರೆಕಾರ್ಡನ್ನು ಸರಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅನ್ನುವಂಥ ಒಂದು ವಿಶ್ವಾಸದಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸಂಸತ್ತು ಈಗಾಗಲೇ ನಾನು JPCಗೆ ಪತ್ರ ಬರೆದಿದ್ದೀನಿ. ಆ ಪತ್ರವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. JPCಯ ಪತ್ರದಲ್ಲಿ ಎಲ್ಲವೂ ಕೂಡ ನಾನೇನು ಇವತ್ತು ಮಾತಾಡ್ತಿದ್ದೀನಿ ಅದನ್ನು ಗಮನಕ್ಕೆ ತಂದಿದ್ದೀನಿ. ಬಿಜಾಪುರಕ್ಕೆ JPCಯ ಚೇರ್ಮನ್ ಬಂದಾಗ ಕೂಡ ನಾನು ಬಹಳ ಸ್ಪಷ್ಟವಾಗಿ ಅವರ ಮುಂದೆ ಮಾತಾಡಿದ್ದೀನಿ ಮತ್ತು ಪತ್ರವನ್ನು ಕೂಡ ಲಿಖಿತವಾದಂಥ ಪತ್ರವನ್ನು ಬರೆದಿದ್ದೀನಿ. ಕೇಂದ್ರದ ಗೃಹ ಸಚಿವರನ್ನು ಭೇಟಿ ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಹೋರಾಟ ನಡೀತಿದೆ, ಹೇಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನು ವಿವರಿಸಿ ಹೇಳಿದ್ದೀವಿ. ಇದು ಎಲ್ಲ ಪ್ರಮುಖರ ಗಮನಕ್ಕೆ ನಾನು ತರ್ತೀವಿ.